ಆ ಭಾಗದ ಮೃಗಾಲಯಕ್ಕೆ ಕಳೆದ ವರ್ಷ ಒಂದು ಜಿರಾಫೆಯ ಆಗಮನವಾಗಿತ್ತು. ಅದಕ್ಕೆ ಜೋಡಿಯಾಗಿ ಈ ವರ್ಷ ಮತ್ತೊಂದು ಜಿರಾಫೆಯನ್ನ ತರಲಾಗಿದೆ. ಆ ನೆಲದ ಗತವೈಭವ ಸಾರುವ ಸಾಂಸ್ಕೃತಿಕ ಹಬ್ಬದ ಸಮಯದಲ್ಲಿ ಪ್ರವಾಸಿಗರಿಗೆ ಆ ಜಿರಾಫೆಗಳ ಜೋಡಿ ಮೋಡಿ ಮಾಡಲಿವೆ. ಆ ಕುರಿತ ಒಂದು ವರದಿ ಇಲ್ಲಿದೆ. ಒಂದರ ಹಿಂದೆ ಒಂದು ಓಡಾಡುತ್ತಿರೋ ಜಿರಾಫೆ, ಸಿಂಗಲ್ ಆಗಿದ್ದ ಚುಟ್ಟಿಗೆ ಜೋಡಿಯಾದ ಶಂಕರ, ಹಂಪಿ ಝೂನಲ್ಲಿ ಕಂಡುಬಂದ ದೃಶ್ಯಗಳಿವು. ಹೌದು, ವಿಜಯನಗರದ ಗತವೈಭವ ಸಾರುವ ಹಂಪಿ ಉತ್ಸವದ ಸಮಯದಲ್ಲಿ ಹಂಪಿ ಝೂನಲ್ಲಿ ಜೋಡಿ ಜಿರಾಫೆಗಳು ಮೋಡಿ ಮಾಡುತ್ತಿವೆ. ಕಳೆದ ಹಂಪಿ ಉತ್ಸವದ ಸಮಯದಲ್ಲಿ ಚುಟ್ಕಿಯನ್ನ ಹಂಪಿ ಝೂಗೆ ತರಲಾಗಿತ್ತು. ಈ ಬಾರಿಯ ಹಂಪಿ ಉತ್ಸವಕ್ಕೆ ಮೈಸೂರು ಮೃಗಾಲಯದಿಂದ ಶಂಕರನನ್ನ ಕರೆತರಲಾಗಿದೆ. ಸತತ 1 ವರ್ಷಗಳ ನಿರಂತರ ಶ್ರಮದಿಂದಾಗಿ ಹಂಪಿ ಝೂಗೆ ಮತ್ತೊಂದು ಜಿರಾಫೆ ತರಲಾಗಿದೆ. ಒಂದು ಜಿರಾಫೆ ಪಾಟ್ನಾದಿಂದ ತಂದಿದ್ದು, ಬಿಹಾರ ಪಾಟ್ನಾದಿಂದ. ಈಗ ಅದರ ಜೊತೆಗೆ ಈಗ ಸುಮಾರು ದಿನಗಳಿಂದ ಟ್ರೈ ಮಾಡಿ ಈಗ ಇನ್ನೊಂದು ಸಂಗಾತಿ ಬೇಕಾಗಿತ್ತು. ಅದಕ್ಕೆ ಈ ಮೈಸೂರು ಝೂ ಇಂದ ನಿನ್ನೆ ಬುಧವಾರ 17ನೇ ತಾರೀಕು ಒಂದು ಶಂಕರ ಅಂತೇಳಿ ಗಂಡು ಜಿರಾಫೆ ತಂದು ಇಲ್ಲಿ ಬಿಟ್ಟಿದ್ದೀವಿ. ಈಗ 2 ಚೆನ್ನಾಗಿದೆ, ಹೊಂದ್ಕೊಂಡಿದೆ, ಚೆನ್ನಾಗಿ ಓಡಾಡ್ತಾ ಇದ್ದಾವೆ, ಚೆನ್ನಾಗಿ ಫುಡ್ ಗಿಡ್ ಎಲ್ಲ ತಗೊಳ್ತಾ ಇದೆ. ಮೈಸೂರಿನಿಂದ ಬಂದ ಶಂಕರ ಕೇವಲ 15 ನಿಮಿಷಗಳಲ್ಲಿಯೇ ಬಿಹಾರದ ಚುಟುಕಿಗೆ ಹೊಂದಿಕೊಂಡಿದ್ದನಂತೆ. ಹಂಪಿ ಝೂಗೆ ಬರುವ ಪ್ರವಾಸಿಗರಿಗೆ ಜೋಡಿ ಜಿರಾಫೆಗಳ ದರ್ಶನ ಸಿಗಲಿದೆ. ಉತ್ತರ ಕರ್ನಾಟಕದಲ್ಲಿ ಜಿರಾಫೆ ಹೊಂದಿರುವ ಏಕೈಕ ಮೃಗಾಲಯ ಎಂಬ ಹಿರಿಮೆ ಈ ಮೃಗಾಲಯ ಹೊಂದಿದೆ. ವಿಶ್ವ ಪಾರಂಪರಿಕ ತಾಣ ಹಂಪಿ ಹಾಗೂ ದೊರೋಜಿ ಕರಡಿಧಾಮ ಸಮೀಪದಲ್ಲಿಯೇ ಇರುವ ಈ ಮೃಗಾಲಯಕ್ಕೆ ದಿನದಿಂದ ದಿನಕ್ಕೆ ಭೇಟಿ ನೀಡುವವರ ಸಂಖ್ಯೆಯು ಏರುಗತಿಯಲ್ಲಿದೆ. ಲಾಸ್ಟ್ ಹಂಪಿ ಉತ್ಸವಕ್ಕೆ ಒಂದೇ ಚುಟ್ಕಿ ಇತ್ತು, ಬಟ್ ಈ ಸಲ ಹಂಪಿ ಉತ್ಸವಕ್ಕೆ ಇನ್ನೊಂದು ಪಾರ್ಟ್ನರ್ ತಗೊಂಬರಲೇಬೇಕಂತ ನಮ್ಮ ರವಿ ಸರ್ ಹಾರ್ಡ್ ವರ್ಕಿಂದ ನಾವು ಶಂಕರ ಅಂತ ಅದಕ್ಕೆ ಪಾರ್ಟ್ನರ್ ತೊಗೊಂಬಂದಿದ್ದೀವಿ ಸರ್. ನಮ್ಮ ಶಂಕರ ಮತ್ತು ಚುಟ್ಕಿ ಆದಷ್ಟು ಬೇಗನೆ ಗ್ಯಾದರ್ ಆಗಿದ್ದಾವೆ. ಏನೂ ಪ್ರಾಬ್ಲಮ್ ಆಗಲಿಲ್ಲ ನಮಗೆ 2 ಜೊತೆ ಮಾಡೋಕ್ಕೆ. ಮತ್ತು ಎಲ್ಲ ಎನ್ಕ್ಲೋಸರ್ ಕಂಪ್ಲೀಟ್ ಸರೌಂಡಿಂಗಲ್ಲಿ ನಾವು ಸ್ಪ್ರಿಂಕ್ಲರ್ಸ್ನ ಅರೇಂಜ್ ಮಾಡಿದ್ದೀವಿ ಸರ್.